ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇನ್ನು ಬುರುಡೆ ರಹಸ್ಯ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಎಸ್ಐಟಿ ಮುಂದೆ ವಿಚಾರಣೆಗೆ ವಿಠಲ್ ಗೌಡ ಹಾಜರಾಗಿದ್ದಾರೆ. ಎಸ್ಐಟಿ ತನಗೆ ನೋಟಿಸ್ ಕೊಟ್ಟಿತ್ತು. ನೋಟಿಸ್ ಸಿಕ್ಕ ಬೆನ್ನಲ್ಲೇ ವಿಠಲ್ ಗೌಡ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಜಯಂತ್ ಟಿ ಜೊತೆಗೆ ಗಿರೀಶ್ ಮಟ್ಟಣ್ಣವರ್ ಜೊತೆಗೆ ಈತ ನಿಕಟ ಸಂಪರ್ಕ ಹೊಂದಿದ್ದ. ಇದರ ಮೇರೆಗೆ ಈತನನ್ನ ವಿಚಾರಣೆಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ಕರೆಸಿದರು ಹಾಗೂ ಇವತ್ತು ಈತ ವಿಚಾರಣೆಗೆ ಹಾಜರಾಗಿದ್ದಾನೆ. ಬಹುಶಃ ಒಂದೊಂದಾಗಿ ಎಳೆಯಾಗಿ ಈ ಷಡ್ಯಂತ್ರದ ಒಂದು ಭಾಗ ಏನಿದೆ ಎಲ್ಲವೂ ಕೂಡ ಈಗ ಬಟಾಬಯಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಬಿಡದೆ ಪ್ರತಿಯೊಂದನ್ನು ಕೂಡ ತಲಾಶ್ ಮಾಡ್ತಿದ್ದಾರೆ. ಇವತ್ತು ಸತತವಾಗಿ ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಅಭಿ, ಅದರ ಜೊತೆಗೆ ಜಯಂತ್, ಈತನ್ನ ಅಂದರೆ ಈ ಮೂರು ಜನಗಳನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ರು. ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲೇ ಜಯಂತ್ ಟಿ ಕೂಡ ಬಾಯ್ಬಿಟ್ಟಿದ್ದದ್ದು, ನನಗೆ ತಲೆಬುರುಡೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿ. ಸೊ ಆಗ ಮಟ್ಟಣ್ಣನವರ್ ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಇಲ್ಲ ನಾನು ಕೊಟ್ಟಿದ್ದಲ್ಲ ಅಂತ ಹೇಳಿ ಅದನ್ನು ನಿರಾಕರಿಸಿದ್ರು. ಸೊ ಈ ರೀತಿಯಾಗಿ ಸಮಕ್ಷಮದಲ್ಲಿ ಕೂರಿಸಿ ಅವ್ರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಇವತ್ತು ಮಾಡಿದ್ರು. ಸೊ ಅದೇ ಥರ ಜಯಂತ್ ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಇವರಿಬ್ಬರ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಂಥ ವಿಠಲ್ ಗೌಡ ಈತನನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ ಹಾಗೂ ಈತನನ್ನು ಕೂಡ ಕೂಲಂಕುಷವಾಗಿ ವಿಚಾರಣೆ ಮಾಡಿದ್ದಾರೆ. ಆದರೆ ಈ ಕಾನ್ಸ್ಪಿರಸಿ ಅಂತ ಏನು ಹೇಳಲಾಗ್ತಾ ಇದೆ, ಈ ಕಾನ್ಸ್ಪಿರಸಿಯ ಭಾಗವಾಗಿ ಇವತ್ತು ವಿಠಲ್ ಗೌಡ ವಿಚಾರಣೆಗೆ ಹಾಜರಾಗಿದ್ದದ್ದು. ಹಾಜರಾದಂತಹ ಸಂದರ್ಭದಲ್ಲಿ ಬಹುಶಃ ಏನೆಲ್ಲ ಬ್ಲೂ ಪ್ರಿಂಟ್ಗಳನ್ನ ರೆಡಿ ಮಾಡುವಂತಹ ಸಂದರ್ಭದಲ್ಲಿ ಈತ ಕೂಡ ಇವರ ಜೊತೆಗಿದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಕುರಿತಾಗಿ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಜಯಂತ್ ಟಿ ಜೊತೆಗೆ ಗಿರೀಶ್ ಮಟ್ಟಣ್ಣನವರ್ ಇವರ ನಿಕಟ ಸಂಪರ್ಕ ಹೊಂದಿದಂಥ ವಿಠಲ್ ಗೌಡ ಈತ ಕೂಡ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.